ದಿಸ್ ಇಸ್ ದ ಕೆ ಬಿ ಕ್ವಾರ್ಟರ್ಸ್. ಮರಿ ಅಂತ ಹೇಳಿದ್ರು. ಎಲ್ಲಿ ಒಳಗಡೆ ಒಳಗಡೆ ಎದ್ದು ಬಂದು. ಬನ್ನಿ ಬನ್ನಿ ನೀವು. ಬನ್ನಿ. ಚಿಕ್ಕ ಮರಿ ಅದು. ಹೌದಾ? ಯಾರು ನೀವೇ ನೋಡಿದಾ? ತೋರಿಸಿದ? ಹೇಳ್ಬೋದು ಬನ್ನಿ. ಹೆದರ್ಕೋಬೇಡಿ ಬನ್ನಿ. ಅಂದ್ರೆ ಅವರು ಊಟದ ಪ್ಲೇಟ್ ತಗೊಂಡ್ಬರ್ತೀರಾ, ಇಲ್ಲಿ ತಿಂತೆ. ಹಾಂ ಹಾಂ. ಇಲ್ಲಿಂದ ಇಲ್ಲಿಗೆ ಓಡೋಯ್ತು. ಮೋಸ್ಟ್ಲಿ ಇದು ರೆಡಿ ಹೋಗಿಲ್ಲ, ಅದು ಪಾತ್ರೆ ರೆಡಿ ಇಲ್ಲಿ ಅಂತ. ಹೌದಾ? ಏನಕ್ಕೆ ಈ ಥರ ಜೋಡಿಸ್ಕೊಂಡಿರೋದು ನೀವು? ನೋಡಿ, ಈ ಥರ ಇದ್ದರೆ ಒಳಗಡೆ ಹಾವು ಹೋದ್ರೂ ಗೊತ್ತಾಗಲ್ಲ, ಏನು ಹೋದ್ರೂ ಗೊತ್ತಾಗಲ್ಲ. ಇದೇನಾ? ಇದೇ ಇರಬೇಕು ಅನ್ನೋ ಶಾಸ್ತ್ರ ಎತ್ಕೊಳ್ಳಿದೆ. ಅಜಯ್, ದಿಸ್ ಇಸ್ ಅ ಉಲ್ಫ್ ಬೇಬಿ. ಇಟ್ಸ್ ಅ ರಸಲ್ಸ್ ಉಲ್ಫ್. It's a small snakelet found inside this home. It usually comes to feed on lizards. ಇದು ಹಲ್ಲಿ ಎಲ್ಲ ತಿನ್ನಕ್ಕಂತ ಬರುತ್ತೆ. ಇದಕ್ಕೆ ತೋಳದ ಹಾವು ಅಂತ ಹೇಳ್ತೀವಿ. ಇದು ಕಟ್ಟವು ಥರ ಕಾಣಿಸುತ್ತೆ, ಆದರೆ ಕಟ್ಟವಲ್ಲ ಇದು. ತೋಳದ ಹಾವು ಇದು ಹಲ್ಲಿ ಎಲ್ಲ ತಿನ್ನಕ್ಕಂತ ಬರುತ್ತೆ. ಮತ್ತೆ ನಿಶಾಚಾರಿ ಹಾವು ಇದು. ಇದರಲ್ಲಿ ಎಂತನೂ ವಿಷ ಇರಲ್ಲ. ಇದು ಮರಿ ಇದು ಒಂದು ಸಿಕ್ಕಿದೆ ಅಂದ್ರೆ ಅಕ್ಕಪಕ್ಕ ಇಲ್ಲಿ ಬೇರೆ ಮರಿನೂ ಇರ್ಬೋದು. ಇಲ್ಲಿ ರೋಡ್ ಸೈಡ್ ಎಲ್ಲ ಕಸ ಹಾಕಿದ್ರು. ಇದು ಗೋಡೆ ಎಲ್ಲ ಚೆನ್ನಾಗತ್ತೆ. ಇದು ನೋಡಿ, ಸೇಮ್ ಸರ್. ಇದರಲ್ಲಿ ವಿಷ ಇರಲ್ಲ. ಇದು ಜಾಸ್ತಿ ಅಂದ್ರೆ 2-2.5 ಅಡಿ ಹೋಗುತ್ತೆ ಜಾಸ್ತಿ ಅಂದ್ರೆ. ಮತ್ತೆ ಇಂಥ ಈ ವೆಂಟಿಲೇಟರ್ ಹತ್ರ, ಈ ಪೈಪ್ ಅಡಿಯಲ್ಲಿ, ಈ ಶೀಟ್ ಹತ್ರ ಎಲ್ಲಿ ಹಲ್ಲಿ ಸಿಗತ್ತೆ ಅಂತ ಒಂದು ಜಾಗ ಅಲ್ಲಿ ಇದು ಹೋಗಿ ಅದಕ್ಕೆ ತಿನ್ನಕ್ಕಂತ ಹೋಗುತ್ತೆ. The rescue is done of this baby Russell's wolf snake. You can see here. They were not okay to release the snake in their colony, but they asked me to release here, which is just opposite to the colony. So let's release this. So the snake is back in nature, and it is a complete non-venomous nocturnal species. It resembles and is like to crate, but it is a complete non-venomous.